ನಮಗೆ ಈ ಶ್ಲೋಕದಲ್ಲಿ ಮಹಾತ್ಮನ ಹೇಳುವಂತ ಮಾತು ಹ್ಮ್ ಬಹಳ ಯಥಾರ್ಥವಾಗಿ ಮತ್ತು ಅನುಭವದಲ್ಲಿ ಹ್ಮ್ ಸತ್ಯವಾಗಿಯೇ ಇದೆ. ಹ್ಮ್ ಇದರಲ್ಲಿ ಯಾವ ಸುಳ್ಳು ಕೂಡ ಇಲ್ಲ. ಹ್ಮ್ ಆದರೂ ಕೂಡ ಈ ಜಡವಾದ ದೇಹ ಹ್ಮ್ ತಿರುಗಾಡುತ್ತದೆ, ಓಡುತ್ತದೆ, ಬರುತ್ತದೆ, ಹ್ಮ್ ಅನಂತ ರೀತಿಯ ಕಾರ್ಯವನ್ನ ಮಾಡುತ್ತದೆ. ಹ್ಮ್ ಇದು ಹೇಗೆ ಅಂತಂದ್ರೆ ಹ್ಮ್ ಇದಕ್ಕೆ ಸರಳವಾದ ಉಪಮಾನವನ್ನ, ಉದಾಹರಣೆಯನ್ನ ಮಹಾತ್ಮರು ಕೊಡ್ತಾರೆ. ಹ್ಮ್ ಅದಕ್ಕೆ ಸಾಮಾನ್ಯವಾಗಿ ನಾವು ವಿಚಾರ ಮಾಡೋದು, ಹ್ಮ್ ಈಗ ನಮ್ಮ ಮನೆಯಲ್ಲಿ ಬಟ್ಟೆಗಳಮ್ಮ ಹ್ಮ್ ಬಟ್ಟೆಗಳಿದ್ದಾವೆ, ಹ್ಮ್ ಆಮೇಲೆ ಕಾಲಲ್ಲಿ ಹಾಕುವಂತ ಚಪ್ಪಲಿ ಇದ್ದಾವೆ, ಹ್ಮ್ ಕಾಲಲ್ಲಿ ಹಾಕುವಂತ ಶೂ ಕೂಡ ಇರ್ತದೆ. ಹ್ಮ್ ಇವು ಎಷ್ಟೇ ವರ್ಷ ಆದ್ರೂ ಕೂಡ ಹ್ಮ್ ಬಟ್ಟೆ ಅನ್ನುವಂಥದ್ದು ಎಲ್ಲಿ ಹಾಕ್ತಿವಿ ಅಲ್ಲೇ ಇರ್ತದೆ. ಹ್ಮ್ ಚಪ್ಪಲಿ ಎಲ್ಲಿ ಬಿಡ್ತೀವಿ, ಹ್ಮ್ ಬೂಟುಗಳನ್ನ ಎಲ್ಲಿ ಬಿಡ್ತೀವಿ, ಹ್ಮ್ ಆ ಬಿಟ್ಟ ಜಾಗದಲ್ಲೇ ಇರ್ತೇವೆ ವಿನಃ ಹ್ಮ್ ಅವು ಎಲ್ಲಿಗೂ ಹೋಗೋದಿಲ್ಲ ಮತ್ತು ಬರೋದಿಲ್ಲ. ಹ್ಮ್ ಆದರೆ ಹ್ಮ್ ನನ್ನ ಶರೀರಕ್ಕೆ ಧರಿಸಿಕೊಂಡಾಗ ಹ್ಮ್ ಆ ಬಟ್ಟೆ ನಾನು ಉಟ್ಕೊಂಡೆ, ಹ್ಮ್ ಕಾಲಲ್ಲಿ ಬೂಟನ್ನ ಹಾಕಿದೆ, ಹ್ಮ್ ಚಪ್ಪಲಿಯನ್ನ ಹಾಕಿದೆ ಅಂತ ಇಟ್ಕೊಳ್ರಿ. ಹ್ಮ್ ಆವಾಗ ಆ ಬಟ್ಟೆಗಳು, ಬೂಟಗಳು, ಚಪ್ಪಲಿಗಳು ಎಲ್ಲಿಗೆ ಹೋಗಲಿಕ್ಕೆ ಬಲ್ಲಕ್ಕೆ ಬರದಂತ ಜಡವಾದ ವಸ್ತುಗಳು ಹ್ಮ್ ಈಗ ನಾನು ಎಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ಬರ್ತಾವ ನೋಡಿ. ಹೌದು. ನೀವು ಇಲ್ಲಿಂದ ಬೆಂಗಳೂರು ಹೋದ್ರು ಕೂಡ ಹ್ಮ್ ಬೆಂಗಳೂರಿಗೆ ಬಟ್ಟೆ ಬರ, ಬೆಂಗಳೂರಿಗೆ ಚಪ್ಪಲಿ ಬರ, ಬೆಂಗಳೂರಿಗೆ ಶೋ ಬರ. ಹೌದು. ಅವಕ್ಕೆ ಸ್ವತಃ ಚಲನ ಶಕ್ತಿ ಇಲ್ಲ, ಹ್ಮ್ ಸ್ವಂತ ಹೋಗಲಿಕ್ಕೆ ಬರಲಿಕ್ಕೆ ಶಕ್ತಿ ಇಲ್ಲ. ಹ್ಮ್ ಇನ್ನೊಬ್ಬರ ಆಶ್ರಯದಲ್ಲಿ ಹೋಗುವ ಬರುವ ಹ್ಮ್ ಗುಣ ಉಂಟು ವಿನಃ ಹ್ಮ್ ನೀವು ಆ ಬಟ್ಟೆ ಹಾಕೊಂಡು ಹೋಗದಿದ್ರೆ ಬೆಂಗಳೂರು ಹೋಗ್ತಿದ್ದಿಲ್ಲ ಅವ್ರು. ಹೌದು. ಹಾಗೆಯೇ ದೇಹದಲ್ಲಿ ಹ್ಮ್ ಪ್ರತಿಷ್ಠಿತವಾಗಿರುವ ಜೀವಶಕ್ತಿಯು ಹ್ಮ್ ದೇಹವನ್ನ ನಿಯಂತ್ರಣ ಮಾಡುತ್ತಿರುವವರೆಗೂ, ಹ್ಮ್ ನಾ ಮೊನ್ನೆನೇ ಹೇಳಿ ನಮ್ಮ ಒಂದು ಫ್ರಿಡ್ಜ್ ದೃಷ್ಟಾಂತ ಕೊಡ್ತೀನಿ. ಹೌದು. ಅವು ಸ್ವತಃ ಕೆಲಸ ಮಾಡಂಗಿಲ್ಲ, ಇನ್ನೊಬ್ಬರ ಆಶ್ರಯದಲ್ಲಿ ಕೆಲಸ ಮಾಡ್ತಾವ. ಹೌದು. ಅದಕ್ಕೆ ದೈವಿ ಶಕ್ತಿ ಅಂತೀವಿ ಅಥವಾ ಜೀವನ ಶಕ್ತಿ. ಹ್ಮ್ ಈ ದೇಹವನ್ನ ನಿಯಂತ್ರಣ ಮಾಡುತ್ತಿರುವವರೆಗೂ ಹ್ಮ್ ದೇಹವು ಜೀವಂತವಾಗಿ ತನ್ನ ಚಟುವಟಿಕೆಗಳನ್ನ, ಹ್ಮ್ ಕರ್ಮಗಳನ್ನ ಮಾಡುತ್ತಾ ಹೋಗುವುದು. ಹ್ಮ್ ಆ ಜೀವಶಕ್ತಿ ಯಾವುದಂದ್ರೆ ಪ್ರಾಣ. ಹ್ಮ್ ಈ ದೇಹವನ್ನ ತ್ಯಜಿಸಿದ ಕೂಡಲೇ ಹ್ಮ್ ಈ ದೇಹವು ಮರದ ತುಂಡಿನಂತೆ ಕೆಳಕ್ಕೆ ಬೀಳುವುದು. ಹ್ಮ್ ನಾವು ಆ ಜೀವ ಕೇಳ್ತಲ್ಲ, ಕೇಳಿ. ಜೀವಶಕ್ತಿ ಇರುವಾಗ ಹ್ಮ್ ದೇಹದಿಂದ ಕೆಳಗೆ ಜಿಗಿದರೂ ಕೂಡ ಹ್ಮ್ ನಾವು ನೆಲಕ್ಕೆ ಬೀಳದೆ ಹ್ಮ್ ಮತ್ತೆ ಗಟ್ಟಿಯಾಗಿ ಎದ್ದು ನಿಲ್ಲುತ್ತೇವೆ. ಹ್ಮ್ ಆದರೆ ಈ ಜೀವಶಕ್ತಿ ಹೋದ ತಕ್ಷಣ ಹ್ಮ್ ದೇಹ ಹ್ಮ್ ಕೆಳಗೆ ಉರುಳಿ ಬೀಳುತ್ತದೆ, ಹ್ಮ್ ನೆಲಕ್ಕೆ ಬೀಳುತ್ತಲ್ಲ. ಹೌದು. ಮಡಿಕೆ ಕುಡಿಕೆಗಳಂತೆ ದೇಹವನ್ನು ನಾವು ಕಣ್ಣುಗಳಿಂದ ನೋಡಬಹುದು. ಹ್ಮ್ ಮಣ್ಣಿನಿಂದ ತಯಾರಾದ ಗಡಿಗೆಗಳನ್ನು ನಾವು ಕಣ್ಣುಗಳಿಂದ ನೋಡಬಹುದು. ಹ್ಮ್
ಮತ್ತೆ ಕೈಯಿಂದ ಸ್ಪರ್ಶ ಮಾಡಬಹುದು. ಹ್ಮ್ ಆದರೆ ದೇಹಕ್ಕೆ ಸ್ವಂತವಾಗಿ ಬೇರೆ ವಸ್ತುಗಳನ್ನ ಗ್ರಹಣ ಮಾಡುವ ಶಕ್ತಿಯಾಗಲಿ ಹ್ಮ್ ಅರಿಯುವ ಶಕ್ತಿಯಾಗಲಿ ಇಲ್ಲ. ಹ್ಮ್ ಅದು ಸ್ವತಃ ಪ್ರಮಾತೃವಲ್ಲ, ಹ್ಮ್ ಸ್ವತಂತ್ರ ಶಕ್ತಿ ಉಳ್ಳದ್ದಲ್ಲ. ಹ್ಮ್ ಅದು ವಿಷಯ ವಸ್ತುವೆ ಹೊರತು ಹ್ಮ್ ಅದು ಆತ್ಮ ವಸ್ತುವಲ್ಲ. ಹ್ಮ್ ಯಾವ್ದಮ್ಮ ದೇಹ ಹ್ಮ್ ಉಪಕರಣವಾಗಿದೆ. ಹ್ಮ್ ಯಾವುದೇ ಪದಾರ್ಥಗಳನ್ನ ಹ್ಮ್ ಶಬ್ದಾದಿಗಳನ್ನ ಹ್ಮ್ ಅರಿಯುವಂತ ಚೇತನ ಶಕ್ತಿಗೆ ಅದೊಂದು ಸಾಧನವಾಗಿದೆ. ಹ್ಮ್ ಹೇಗೆ ದೂರ ದರ್ಶಕ ಇರ್ತವೋ ಹ್ಮ್ ದೂರದಲ್ಲಿ ಇರುವ ವಸ್ತುಗಳನ್ನು ತಾನೇ ವೀಕ್ಷಿಸಲಾರದು. ಹ್ಮ್ ದೂರದರ್ಶಕ ಅಂತ ಇರ್ತಾರೆ ಯಂತ್ರ. ಹ್ಮ್ ಅದು ಬಹಳ ದೂರ ಇರುವಂತಹ ವಸ್ತುಗಳನ್ನ ಹ್ಮ್ ಅದು ತಿಳಿತದೆ, ಹ್ಮ್ ಹೌದಲ್ಲ? ಹೌದು. ಆದ್ರೆ ತಾನೇ ಹಲೋ 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 ಹ್ಮ್ ಹಲೋ ಹಲೋ ಕೇಳಿಸ್ತಿದೆ. ಹಾ, ಈಗ ನಮ್ಗೇನ್ ಅನ್ಸ್ತಮ್ಮ, ಎಲ್ಲೋ ಒಂದ್ ಕಡೆ ಹ್ಮ್ ದೂರದರ್ಶಕ ಯಂತ್ರವನ್ನು ಇಟ್ಕೊಂಡು ದೂರದ ವಸ್ತುಗಳನ್ನ ನೋಡ್ತಾ ಇರ್ತೀವಿ. ಹ್ಮ್ ಎಲ್ಲ ದೂರದ ವಸ್ತುಗಳು ಕಾಣ್ತಾವ ನಮ್ಗೆ. ಹೌದು. ಆದ್ರೆ ಸ್ವತಃ ಆ ಯಂತ್ರ ಒಂದೇ ಹ್ಮ್ ಆ ವಸ್ತುಗಳನ್ನ ಇಲ್ಲ. ಹ್ಮ್ ಯಾಕೆ ಹೇಳಂದ್ರೆ ಹ್ಮ್ ಅದು ಯಂತ್ರ ಜಡವಾದೆ, ಜಡ ಇದೆ. ಅದು ಹ್ಮ್ ಜಡವಾದ ಯಂತ್ರ ಹ್ಮ್ ಯಾವುದೇ ವಸ್ತುಗಳನ್ನ ಸ್ವತಃ ನೋಡಲಿಕ್ಕೆ ಸಾಧ್ಯವಿಲ್ಲ. ಹ್ಮ್ ಆ ಯಂತ್ರದ ಹಿಂದೆ ಹ್ಮ್ ನೋಡುವಂತ ಅರಿಯುವಂತ ಹ್ಮ್ ಜ್ಞಾನವುಳ್ಳಂತ ಚೈತನ್ಯ ಒಬ್ಬ ವ್ಯಕ್ತಿ ಆನಂತೇಳಿ ಅವು ಕಾಣ್ತಾವ. ಹ್ಮ್ ಹೌದಿಲ್ಲ? ಹ್ಮ್ ನೋಡುವ ಒಬ್ಬ ಮನುಷ್ಯ ಅನ್ನಂತ ಅರ್ಥ. ಹ್ಮ್ ಆ ಮನುಷ್ಯನ ಚೈತನ್ಯ ಶಕ್ತಿಯಿಂದ ತಿಳಿಯುತ್ತಾನೆ ವಿನಃ ಹ್ಮ್ ಸ್ವತಃ ಯಂತ್ರ ತಿಳಿಯಲಿಕ್ಕೆ ಅಸಾಧ್ಯ. ಹ್ಮ್ ಅದೇ ರೀತಿ ಆತ್ಮಶಕ್ತಿ ಹ್ಮ್ ಕಾರಣವಾದ ದೇಹದ ಮೂಲಕ ಹ್ಮ್ ತನ್ನ ಕಾರ್ಯಗಳನ್ನು ನಡೆಸುತ್ತದೆ. ಹ್ಮ್ ನಾವು ಹೇಳ್ತೀವಿ, ಈಗ ಕಣ್ಣು ದೂರದ ವಸ್ತುಗಳನ್ನು ನೋಡುತ್ತದೆ, ಹ್ಮ್ ಸಮೀಪದ ವಸ್ತುಗಳನ್ನು ನೋಡುತ್ತದೆ. ಹ್ಮ್ ಕಿವಿ ದೂರದನ್ನ ಕೇಳುತ್ತದೆ, ಹ್ಮ್ ಸಮೀಪವಿದ್ದುದನ್ನ ಕೇಳುತ್ತದೆ. ಹ್ಮ್ ಇವೆಲ್ಲ ಸ್ವಂತ ಶಕ್ತಿಯಿಂದ ಕಾರ್ಯವನ್ನ ಮಾಡದಂತೆ ಕಂಡರೂ ಕೂಡ ಹ್ಮ್ ಇವುಗಳಿಗೆ ಯಂತ್ರದ ಹಿಂದೆ ಒಬ್ಬ ಚೈತನ್ಯಶೀಲನಾದ ವ್ಯಕ್ತಿ ಹೇಗೆ ಇದ್ದಾನೆಯೋ ಹ್ಮ್ ಅದರಂತೆ ಇಂದ್ರಿಯಗಳ ಹಿಂದೆ, ಹ್ಮ್ ಕಣ್ಣಿಗೆ ಕಣ್ಣಿನ ಹಿಂದೆ, ಹ್ಮ್ ಕಿವಿಗೆ ಕಿವಿಯ ಹಿಂದೆ, ಹ್ಮ್ ಅಂದರೆ ಒಳಗಡೆ ಅಂತ ಹ್ಮ್ ಒಬ್ಬ ಆತ್ಮ ಚೈತನ್ಯ ಶಕ್ತಿ ಇದೆ ಅಂತ ಹ್ಮ್ ಇವೆಲ್ಲವೂ ಕೂಡ ತಿಳಿದಂಗಾಗ್ತದೆ ವಿನಃ ಹ್ಮ್ ಸ್ವತಂತ್ರವಾಗಿ ತಿಳಿಯುವ ಶಕ್ತಿ ಇಲ್ಲ. ಹ್ಮ್ ಅಂದಾಗ ಇಂಥ ಜಡವಾದ ದೇಹ ಹ್ಮ್ ಜ್ಞಾನ ಸ್ವರೂಪಿಯಾದಂತ ಪರಮಾತ್ಮನು ಆಗಲಾರನು ಹ್ಮ್ ಅನ್ನುವಂತ ಅಭಿಪ್ರಾಯದಿಂದ ಹ್ಮ್
ಜಡವಾದ ದೇಹವು ಎಲ್ಲವನ್ನೂ ಅರಿಯುವ ಚೇತನ ಸ್ವರೂಪವಾಗಬಲ್ಲದೆ. ಹ್ಮ್ ಈ ದೇಹ ಆತ್ಮ ಆಗ್ತದೇನಮ್ಮ? ಇಲ್ಲ. ಇಲ್ಲ. ಹ್ಮ್ ಕಾರಣ ಅಷ್ಟೇ ಅಲ್ಲ, ಅದು ಅಸಾಧ್ಯದ ಮಾತು ಅಂತ. ಹ್ಮ್ ಯಾವುದೇ ಪ್ರಮಾಣದಿಂದ ಸ್ವಾನುಭವದಿಂದ ಹ್ಮ್ ಯಾವುದೇ ದೃಷ್ಟಾಂತದಿಂದ ತಿಳಿಯಲಿಕ್ಕೆ ಅಸಾಧ್ಯವಾದ ಮಾತು. ಹ್ಮ್ ಕಾರಣ ದೇಹ ಅಚೇತನ, ಹ್ಮ್ ಇದು ಅಜ್ಞಾನ. ಹ್ಮ್ ಆತ್ಮ ಚೇತನ, ಹ್ಮ್ ಆತ್ಮ ಜ್ಞಾನ ಸ್ವರೂಪಿ. ಹ್ಮ್ ಅದಕ್ಕಾಗಿ ದೇಹ ಪರಮಾತ್ಮ ಆಗಲಾರದು. ಹ್ಮ್ ಅಂದ ಮೇಲೆ ದೇಹವು ಪರಮಾತ್ಮನು ಬಳಸಿಕೊಂಡ ಉಪಾಧಿ ಮಾತ್ರ. ಹ್ಮ್ ದೇಹ ಏನಮ್ಮ? ಒಂದು ಉಪಾಧಿ. ಹ್ಮ್ ಒಬ್ಬ ವ್ಯಕ್ತಿ ದೂರದ ವಸ್ತುಗಳನ್ನ ನೋಡಲಿಕ್ಕೆ ಹ್ಮ್ ಒಂದು ಯಂತ್ರವನ್ನ ಬಳಸಿಕೊಂಡಂತೆ. ಹ್ಮ್ ಯಂತ್ರದ ಸಹಾಯವಿಲ್ಲದೆ ಹ್ಮ್ ದೂರದನ್ನ ದೂರದರ್ಶನದಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಮನುಷ್ಯನ ಯಂತ್ರದ ಮುಖಾಂತರವೇ ಹ್ಮ್ ಆ ಎಲ್ಲಾ ವಸ್ತುಗಳನ್ನ ನೋಡಬೇಕು. ಹ್ಮ್ ನೋಡುವವನು ತಾನೇ ಇದ್ರು ಕೂಡ ಹ್ಮ್ ಅವನಿಗೆ ಒಂದು ಯಂತ್ರದ ಸಹಾಯ ಬೇಕು. ಹ್ಮ್ ಅವರಂತೆ ಎಲ್ಲವನ್ನ ಅರಿತಂತ ಆತ್ಮ ತಾನಿದ್ರು ಕೂಡ ಹ್ಮ್ ಅದಕ್ಕೆ ಒಂದು ದೇಹ ಅನ್ನುವಂತ ಒಂದು ಉಪಾಧಿ ಬೇಕು. ಹ್ಮ್ ಅದಕ್ಕೆ ಅದು ಒಂದು ಯಂತ್ರ ಸಹಾಯ ಮಾಡದಂತೆ ಹ್ಮ್ ಆತ್ಮನಿಗೆ ಜಗತ್ತನ್ನ ತಿಳಿಯಲಿಕ್ಕೆ ಒಂದು ದೇಹ ಸಾಧನವಾದ ಯಂತ್ರ. ಹ್ಮ್ ಇಷ್ಟೇ ವಿನಃ ಹ್ಮ್ ಯಂತ್ರ ಏನಾಗೋದಿಲ್ಲಮ್ಮ, ಹಿಂದೆ ಇರುವಂತ ಮನುಷ್ಯ ಆಗೋದಿಲ್ಲ. ಹ್ಮ್ ಮನುಷ್ಯ ಯಂತ್ರ ಆಗಲಾರ. ಹ್ಮ್ ಅದರಂತೆ ಜಡವಾದ ದೇಹ ಆತ್ಮವಾಗಲಾರ, ಹ್ಮ್ ಆತ್ಮ ದೇಹವಾಗಲಾರ ಹ್ಮ್ ಅನ್ನುವಂತ ವಿಚಾರವನ್ನು ಸ್ಪಷ್ಟ ಮಾಡಿದ್ರು. ಹ್ಮ್ ಈಗ 156ನೇ ಶ್ಲೋಕದಲ್ಲಿ ಹ್ಮ್ ಪುನಃ ಕೆಲವು ವಿಚಾರಗಳನ್ನ ಹ್ಮ್ ಪಾಣಿ ಪಾದಾದಿಮಾನ್ ದೇಹೋ ಹ್ಮ್ ಪಾಣಿ ಪಾದಿ ಆದಿಮಾನ ದೇಹ ಹ್ಮ್ ನ ಆತ್ಮ ಹ್ಮ್ ವ್ಯಂಗ್ಯೇ ಅಪಿ ಹ್ಮ್ ಜೀವನಾತ್ ತತ್ತು ಶಕ್ತೆ ಹ್ಮ್ ಅನಾಶತಾ ಚ ಹ್ಮ್ ನ ನಿಯಮ ಹ್ಮ್ ನೇಮಂ ನಿಯಾಮಕ ಅಂತ ಹ್ಮ್ ಈ ಶ್ಲೋಕದ ಅರ್ಥ. ಹ್ಮ್ ಅಂದರೆ ಪಾಣಿ ಪಾದಿ ಆದಿಮಾನ್ ಅಂದ್ರೆ ಕೈ ಕಾಲು ಮೊದಲಾದ ಇಂದ್ರಿಯಗಳು ಹ್ಮ್ ಮತ್ತು ಶರೀರವು ಹ್ಮ್ ನ ಆತ್ಮ ಹ್ಮ್ ಅಲ್ಲ. ಹ್ಮ್ ವ್ಯಂಗ್ಯೇಪಿ ಅಂದ್ರೆ ಹ್ಮ್ ಯಾವುದಾದರೂ ಒಂದು ಅಂಗವು ನಾಶವಾದರೂ ಹ್ಮ್ ಜೀವನಾತ್ ಅಂದ್ರೆ ಬದುಕಿರುವುದರಿಂದಲೂ ಹ್ಮ್ ತತ್ತು ಶಕ್ತಿ ಅಂದ್ರೆ ಹ್ಮ್ ಆಯಾ ಅವಯವಗಳುಳ್ಳ ದೇಹವು ಆತ್ಮವಲ್ಲ. ಹ್ಮ್ ಏಕೆಂದರೆ ಹ್ಮ್ ಅವು ಯಾವುದಾದರೂ ಒಂದು ಅಂಗವು ನಾಶವಾದರೂ ಹ್ಮ್ ಆ ಜೀವನು ಬದುಕಿರುತ್ತಾನೆ. ಹ್ಮ್ ಕೈ ಕೆಡದವರು ಎಷ್ಟೋ ಮಂದಿ ಬದುಕ್ಯಾರ, ಹ್ಮ್ ಕಾಲು ಬದುಕ್ಯಾರ. ಹ್ಮ್ ಇವೆಲ್ಲ ಬಹಳಷ್ಟು ಅಂಗ ಹೀನತೆಯಿಂದ ಕೂಡ ಬದುಕಿರುವವರು ಉಂಟು. ಹ್ಮ್ ಅಂದರೆ ಹ್ಮ್ ಆ ಒಂದು ಕೈ ಕಾಲಲ್ಲಿ ಇರುವಂತ ಶಕ್ತಿ ಮಾತ್ರ ಹ್ಮ್
ನಾಶವಾಗಿರುವುದಿಲ್ಲ. ಹ್ಮ್ ಹೌದಿಲ್ಲ ಮೇಡಮ್? ಹೌದು. ಕೈ ಹೋಯ್ತಂದ್ರೆ ಕೈ ಶಕ್ತಿ ಭುಜದಲ್ಲಿ ಹಾಗೆ ಇದೆ. ಹ್ಮ್ ಕಾಲು ಹೋದ್ರೂ ಕೂಡ ಆಳಲ್ಲಿ ಇರುವಂತ ಶಕ್ತಿ ತೊಡೆಯಲ್ಲಿ ಹಾಗೇ ಇದೆ. ಹ್ಮ್ ಈ ರೀತಿ ಹ್ಮ್ ಜೀವನು ಹ್ಮ್ ಒಂದು ಮರದ ಹ್ಮ್ ಒಂದು ಕೊಂಬೆಯನ್ನ ಬಿಟ್ಟು ಹ್ಮ್ ಆಗ ಅದು ಒಣಗುತ್ತದೆ. ಹ್ಮ್ ಜೀವನು ಇಡೀ ಮರವನ್ನು ಬಿಟ್ಟರೆ ಮರವೆಲ್ಲ ಒಣಗುತ್ತದೆ. ಹ್ಮ್ ಇದಕ್ಕ ಹ್ಮ್ ಸ್ವಲ್ಪ ವಿಶ್ಲೇಷಣೆ ಮಾಡಿದಾಗ ಹ್ಮ್ ಇದು ಏನ್ ಅರ್ಥ ಮಾಡ್ತದ ಅಂದ್ರೆ, ಹ್ಮ್ ಒಂದು ಅಂಗವು ನಾಶವಾದರೆ ಅದರ ಕಾರ್ಯವನ್ನು ಮತ್ತೊಂದು ಅಂಗವು ಸಾಧ್ಯವಾದಷ್ಟು ಮಟ್ಟಿಗೆ ನಿರ್ವಹಿಸುತ್ತದೆ. ಹ್ಮ್ ಇದು ನಮ್ಗೆಲ್ಲರಿಗೂ ಗೊತ್ತಿದ್ದಂತ ವಿಷಯ. ಹ್ಮ್ ಒಬ್ಬ ಕಾಲು ಏನಾದ್ರು ಕಡ್ದಿದ್ರು ಅಂದ್ರೆ ಹ್ಮ್ ಆ ಕೈ ತನ್ನ ಕಾಲಿನ ಕೆಲಸವನ್ನು ಕೂಡ ಕೈ ಮಾಡ್ತಾನೆ ಅವನು. ಹೌದು. ಅದು ಹೇಗೆ ಅಂತ ನೀವು ಹ್ಮ್ ಕಾಲನ್ನ ಕಡದಂತ ವ್ಯಕ್ತಿಯ ಕೊಂಕಣಲ್ಲಿ ಹ್ಮ್ ಹಲೋ ಒಂದು ಬಡಿಗೆಯನ್ನು ಕೊಡ್ತಾನ, ಒಂದು ಹ್ಮ್ ಸ್ಟ್ಯಾಂಡ್ ಕೊಡ್ತಾನ. ಹ್ಮ್ ಕಾಲು ಇಡೀ ದೇಹವನ್ನ ಅದು ಭಾರವನ್ನ ಹೊರ್ತಾ ಇತ್ತು. ಹ್ಮ್ ಅದರ ಶಕ್ತಿ ಇತ್ತಲ್ಲ. ಹ್ಮ್ ಅದು ಈ ಕಾಲ ಇದ್ದಾಗ ಕಾಲಲ್ಲಿ ಶಕ್ತಿ ಇಲ್ಲ ಅಂತ ಅನಿಸ್ತದ. ಹ್ಮ್ ಆದರೆ ಆ ಒಂದು ಊರುಗೋಲಲ್ಲಿ ಹ್ಮ್ ಅಥವಾ ಆ ಸ್ಟ್ಯಾಂಡ್ ಅನ್ನ ಹ್ಮ್ ಕೈ ಹಿಡಿದುಕೊಂಡು ಹ್ಮ್ ಕಾಲು ಮಾಡುವಂತ ಕೆಲಸವನ್ನ ಹ್ಮ್ ಈಗ ಎಕ್ಸ್ಟ್ರಾ ಮತ್ತೆ ಹ್ಮ್ ತನ್ನ ಶಕ್ತಿಯ ಜೊತೆಗೆ ಕಾಲಿನ ಶಕ್ತಿಯನ್ನು ಕೂಡ ತಾನೇ ಮಾಡುತ್ತದೆ. ಹ್ಮ್ ಹೌದಿಲ್ಲ? ಹೌದು. ಆ ಸ್ಟ್ಯಾಂಡ್ ಅನ್ನ ಎತ್ತುತ್ತಾರ, ಮತ್ತೆ ಮುಂದೆ ಹಿಡಿತಾರ, ಹ್ಮ್ ಮತ್ತೆ ಅದರ ಭಾರವನ್ನ ಮೇಲೆ ಹತ್ತದ, ಮತ್ತೆ ದೇಹದ ಭಾರವನ್ನ ಅದೆಲ್ಲ ಹಾಕ್ತದ. ಹ್ಮ್ ಈ ರೀತಿಯಾಗಿ ಕಾರ್ಯವನ್ನು ಮಾಡುವುದು ಉಂಟು. ಹ್ಮ್ ಅಂದ್ರೆ ತನಗೆ ಸಾಧ್ಯವಾದ ಮಟ್ಟಿಗೆ ಅದು ನಿರ್ವಹಣೆ ಮಾಡುತ್ತದೆ ಅಂತ ಅರ್ಥ. ಹ್ಮ್ ಆದ್ದರಿಂದ ಯಾವುದಾದರೂ ಅಂಗ ಹೀನವಾದರೆ ಹ್ಮ್ ಅದರ ಶಕ್ತಿಯು ಸಂಪೂರ್ಣ ನಾಶ ಆಗುವುದಿಲ್ಲ ಅಂತ. ಹ್ಮ್ ಕಾಲಿನ ಶಕ್ತಿ ಕೈಯಲ್ಲಿ ಬಂದಿದೆ ಅಂತ ಅರ್ಥ. ಹ್ಮ್ ಈ ರೀತಿಯಲ್ಲಿ ದೇಹಕ್ಕಿಂತ ಬೇರೆಯಾದ ಸೂಕ್ಷ್ಮ ಶಕ್ತಿಯೊಂದು ಹ್ಮ್ ಅದನ್ನು ನೇಮಕದಿಂದ ಹ್ಮ್ ತನ್ನ ಶಕ್ತಿಯನ್ನ ಕೊಡುತ್ತಲೇ ಇರುತ್ತದೆ. ಹ್ಮ್ ಅದರ ಕಾರ್ಯವನ್ನ ಸುವ್ಯವಸ್ಥಿತವಾಗಿ ನಡೆಯುವಂತೆ ಹ್ಮ್ ಎಲ್ಲಾ ಮೇಲ್ವಿಚಾರಣೆಯನ್ನ ಅದು ವಹಿಸುತ್ತದೆ. ಹ್ಮ್ ಮೇಲ್ವಿಚಾರಣೆ ಸೂಪರ್ವೈಸರ್ ಮಾಡೋದು, ಸೂಪರ್ವೈಸರ್ ಹೇಳ್ತೀವಲ್ಲ ನಾವು, ಹ್ಮ್ ಎಲ್ಲವೂ ಮ್ಯಾನೇಜ್ ಮಾಡ್ತದ. ಹ್ಮ್ ಯಾವುದು ಬೇರೆಯ ವಸ್ತುವಿನಿಂದ ನಿಯಂತ್ರಿತವಾಗುವುದು ಹ್ಮ್ ಅದು ಎಂದಿಗೂ ಆತ್ಮವಾಗಲಾರದು. ಹ್ಮ್ ಅಂದ್ರೆ ಆ ಕೆಲಸ ಮಾಡುವವನು ಸೂಪರ್ವೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹ್ಮ್ ಸೂಪರ್ವೈಸ್ ಮಾಡೋನು ಹ್ಮ್ ಆ ಕೆಲಸಗಾರರಿಗೆ ಸಾಧ್ಯ ಇಲ್ಲ. ಹ್ಮ್ ಯಾಕಂದ್ರೆ ಸೂಪರ್ವೈಸರ್ ಮಾತನ್ನ ಇವನು ಕೇಳಬೇಕಲ್ಲ. ಹೌದು. ಅದರಂತೆ ಹ್ಮ್ ಒಬ್ಬರ ಶಕ್ತಿಯಿಂದ ನಿಯಂತ್ರಣವಾಗಿ ಈ ದೇಹದ ಸರ್ವ ಅಂಗಾಂಗಗಳು ಹ್ಮ್ ಕೆಲಸ ಮಾಡುತ್ತವೆ ಎಂದರೆ ಹ್ಮ್ ಇವು ಆ ನಿಜವಾದ ಶಕ್ತಿ ಆಗಲಾರವು. ಹ್ಮ್ ನಿಜವಾದ ಶಕ್ತಿ ಆಗಲ್ಲ, ಆ ಆತ್ಮ ಚೈತನ್ಯ ಶಕ್ತಿ ಅಂತ. ಹ್ಮ್ ಆತ್ಮವು ಬೇರೆ, ಎಲ್ಲವನ್ನು ನೇಮ ಮಾಡುತ್ತೆ ಹೊರತು ಹ್ಮ್ ದೇಹವೆಲ್ಲವನ್ನ ನಿಯಂತ್ರಣ ಮಾಡೋದು ಅದೇ. ಹೌದು. ಯಾವುದಂದ್ರೆ ಪ್ರಾರಂಭದಿಂದ ಹ್ಮ್
ಈ ಅಹಂಕಾರ, ಮನ, ಬುದ್ಧಿ, ಚಿತ್ತ ಹ್ಮ್ ಮತ್ತು ಎಲ್ಲಾ ಇಂದ್ರಿಯಾದಿಗಳು ಹ್ಮ್ ಮತ್ತು ಪ್ರಾಣಾದಿಗಳನ್ನು ಹ್ಮ್ ಎಲ್ಲವನ್ನ ತಪ್ಪದೆ ಹ್ಮ್ ನೇಮಬದ್ಧವಾಗಿ ಕ್ರಮಬದ್ಧವಾಗಿ ಹ್ಮ್ ತಮ್ಮ ತಮ್ಮ ಕಾರ್ಯಗಳನ್ನ ಮಾಡುವಂತೆ ಹ್ಮ್ ನಿಯಂತ್ರಣ ಮಾಡುವಂತದ್ದೇ ಆತ್ಮ. ಹ್ಮ್ ಅದರ ಆಧೀನದಲ್ಲಿ ಎಲ್ಲವೂ ನಡೀತಾ ಉಂಟಲ್ಲ. ಹೌದು. ಆದ್ರೆ ಇಷ್ಟೆಲ್ಲ ಇಂದ್ರಿಯಗಳ ಆಧೀನದಲ್ಲಿ ಆ ಆತ್ಮ ಇಲ್ಲ. ಹ್ಮ್ ಕಾರಣ ಎಲ್ಲದಕ್ಕೂ ಹ್ಮ್ ಅದು ಒಡೆಯ, ಹ್ಮ್ ಎಲ್ಲದಕ್ಕೂ ಶ್ರೇಷ್ಠವಾದದ್ದು. ಹ್ಮ್ ಅದು ಸ್ವಯಂ ಅಂದ್ರೆ ಸ್ವತಂತ್ರವಾಗಿರುವಂತದ್ದು. ಹ್ಮ್ ಪರತಂತ್ರದಲ್ಲಿ ಕೆಲಸವನ್ನ ಮಾಡುವಂತದ್ದು ಆತ್ಮ ಅಲ್ಲ. ಹ್ಮ್ ದೇಹದ ಎಲ್ಲಾ ಭಾಗ ಪರತಂತ್ರದಿಂದಲೇ ನಡೀತಾವ. ಹ್ಮ್ ಅದಕ್ಕೆ ಇಂತಹ ದೇಹ ಹ್ಮ್ ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಹ್ಮ್ ಇವರ ಮುಖ್ಯಾಂಶ ಏನಂದ್ರೆ ಹ್ಮ್ ದೇಹವು ಆತ್ಮ ಆಗಲಾರದು. ಹ್ಮ್ ಹೇಗೆ ಎನ್ನುವಂತ ಪುನಃ ಪುನಃ ಸಂಶಯಗಳು ಬಂದಾಗ ಹ್ಮ್ ಇಲ್ಲಿ ಹೆಚ್ಚಿನ ವಾದ ವಿವಾದಗಳನ್ನ ಹ್ಮ್ ಮಂಡಿಸಿ ಹ್ಮ್ ಆ ಅನಿತ್ಯ ಹ್ಮ್ ಹ್ಮ್ ಆತ್ಮ ಹಲೋ ಹಲೋ ಕರೆಕ್ಟಾಗಿ ಹಲೋ ಕೇಳಿ. ಅದಕ್ಕೆ ನಾವು ದೇಹವಲ್ಲ ಎಂಬುದನ್ನ ಹ್ಮ್ ಪುನಃ ಪುನಃ ವಿಮರ್ಶೆಯನ್ನ ಹ್ಮ್ ವಿವೇಕನ ಶಕ್ತಿಯಿಂದ ಹ್ಮ್ ಆತ್ಮ ಅನಾತ್ಮ ವಿವೇಕದಿಂದ ಹ್ಮ್ ನಾವು ಮನದಟ್ಟು ಮಾಡಿಕೊಳ್ಳಬೇಕು. ಹ್ಮ್ ಅದರಿಂದ ಇಷ್ಟೆಲ್ಲವನ್ನ ಹೇಳಬೇಕಾಯಿತು ಅಂದ್ರು. ಹ್ಮ್ ಇಷ್ಟೆಲ್ಲ ಹೇಳಕ್ ಕಾರಣ ಏನಂದ್ರೆ ಪೂರ್ಣ ಸೌರ ಇಲ್ಲದಂಗ ಹ್ಮ್ ತಿಳಿದ ಮೇಲೆ ಆದ್ರೂ ಕೂಡ ಈ ದೇಹ ಆತ್ಮ ಅಲ್ಲ. ಹ್ಮ್ ಅದಕ್ಕೆ ಹ್ಮ್ ನಾವು ಆತ್ಮ ಸ್ವರೂಪಗಳ ವಿನಃ ಹ್ಮ್ ಸತ್ತು ಹುಟ್ಟು ಕೊಡುತ್ತಾ ಹೋಗುವಂತ ದೇಹ ನಾವು ಅಲ್ಲ ಅನ್ನುವಂತ ಹ್ಮ್ ನಾವು ವಿಚಾರ ಹ್ಮ್ ಮನನ ಆಗಲೇ ಅನ್ನುವ ಭಾವದಿಂದ ಹೇಳಿದಂತ ಉಪದೇಶ. ಹ್ಮ್ ಈಗ ಮುಂದ 157ನೇ ಶ್ಲೋಕದಲ್ಲಮ್ಮ ಹ್ಮ್ ಮಹಾತ್ಮರು ಹ್ಮ್ ದೇಹ ತದ್ಧರ್ಮ ತತ್ಕರ್ಮ ತದ್ ಅವಸ್ಥಾದಿ ಹ್ಮ್ ಸಾಕ್ಷಿಣ ಸ್ವತಃ ಸ್ವತಃ ಸಿದ್ಧಂ ತದ್ದೈವ ಲಕ್ಷಣ ಹ್ಮ್ ಮಹಾತ್ಮನು ಅಂತ ಇಲ್ಲಿ ಹೇಳ್ತಾ ಬಂದ. ಹ್ಮ್ ಅಂದರೆ ಹ್ಮ್ ದೇಹ ಮತ್ತು ಅದರ ಧರ್ಮ, ಹ್ಮ್ ಅದರ ಕರ್ಮ. ಹ್ಮ್ ಅದರ ಅಂದ್ರೆ ನಮ್ಮ ದೇಹದ ಹ್ಮ್ ದೇಹದ ಧರ್ಮ, ದೇಹದ ಕರ್ಮ, ಹ್ಮ್ ದೇಹಕ್ಕೆ ಅವಶ್ಯಗಳು, ಹ್ಮ್ ಇವೇ ಮೊದಲಾದವುಗಳಿಗೆ ಹ್ಮ್ ಸಾಕ್ಷಿಯಾಗಿರುವ ಆತ್ಮನು. ಹ್ಮ್ ಆತ್ಮ ಎಲ್ಲಕ್ಕೂ ಸಾಕ್ಷಿ. ಹ್ಮ್ ಸಾಕ್ಷಿ ಅಂದ ಮೇಲೆ ಹ್ಮ್ ಆ ದೇಹಕ್ಕಿರುವ ಧರ್ಮ, ಹ್ಮ್ ದೇಹಕ್ಕೆ ಇರುವ ಕರ್ಮ, ಹ್ಮ್ ದೇಹಕ್ಕೆ ಇರುವ ಅವಸ್ಥೆಗಳಿಗಿಂತ ಹ್ಮ್ ಆತ್ಮನು ವಿಲಕ್ಷಣನೆಂಬುದು ಸ್ವತಃ ಸಿದ್ಧವಾಗಿದೆ. ಹ್ಮ್ ಅಂದ್ರೆ ಆತ್ಮ ಬೇರೆ ಆಗಿದೆ ಅಂತ ಗೊತ್ತಾಗ್ತದೆ ನಿಮಗೆ. ಹೌದು. ಕಾರಣ ಹ್ಮ್ ಇದು ಶರೀರ ಸ್ವಭಾವಗಳಂತ ಗೊತ್ತಲ್ಲ ಎಲ್ಲರಿಗೆ. ಹ್ಮ್ ಶರೀರಕ್ಕೆ ಏನದಮ್ಮ ಜನನ ಮರಣ ವಿಕಾರ ಹ್ಮ್
ಮತ್ತ ಅವರ ಧರ್ಮ ಕರ್ಮಗಳು ತಪ್ಪುವುದು ತೊಡಗುವುದು ಹ್ಮ್ ಇವೆಲ್ಲ ಕುರೂಪ ವಿರೂಪ ಹ್ಮ್ ಇವೆಲ್ಲ ಸ್ವಭಾವ. ಹ್ಮ್ ಆದರೂ ಹ್ಮ್ ಇವುಗಳೆಲ್ಲಕ್ಕಿಂತ ಹ್ಮ್ ಭಿನ್ನನಾಗಿರುವಂತವನು ಆತ್ಮ. ಹ್ಮ್ ಅದನ್ನೇ ಬೇರೆ ರೀತಿ ಹೇಳುವುದಾದರೆ ಹ್ಮ್ ದೇಹವು ಅನಾತ್ಮ ಎಂಬುದು ಇಲ್ಲಿ ನಿರ್ಣಯವಾಯಿತು. ಹ್ಮ್ ಯಾಕೆಂದ್ರೆ ಆತ್ಮನ ಸ್ವಭಾವ, ಹ್ಮ್ ಆತ್ಮನ ಸತ್ತು ಚಿತ್ತು, ನಿತ್ಯ ಆನಂದ ಪರಿಪೂರ್ಣ ಲಕ್ಷಣಗಳು ಹ್ಮ್ ಈ ದೇಹದಲ್ಲಿ ಹ್ಮ್ ಇಲ್ಲವೆಂದ ಮೇಲೆ ಹ್ಮ್ ಈ ದೇಹ ಆತ್ಮ ಅಲ್ಲ ಎನ್ನುವುದು ನಿರ್ಣಯವಾದಂತೆ ಹ್ಮ್ ಇದನ್ನೇ ಪುನಃ ನಿಶ್ಚಯ ಮಾಡಬೇಕಾಗಿದ್ರೆ ಹ್ಮ್ ಮತ್ತೆ ಮುಂದೆ ಒಂದು ಶ್ಲೋಕ ಹೇಳ್ತಾರಮ್ಮ. ಹ್ಮ್ ಶಲ್ಯರಾಶಿರ್ಮಾಂಸೋ ಲಿಪ್ತೋ ಹ್ಮ್ ಮಲಪೂರ್ಣೋ ಅತಿ ಕಲ್ಮಶ ಹ್ಮ್ ಅಥವಾ ಅತಿ ಕೃಷ್ಮಲ ಹ್ಮ್ ಕಥಂ ಭವೇದಯಂ ಯತ್ತ ಹ್ಮ್ ಸ್ವಯಂತ್ವದ್ವಿ ಲಕ್ಷಣ ಅಂತ ಇಲ್ಲಿ ಹೇಳಿದ್ರು. ಹ್ಮ್ ಶಲ್ಯ ರಾಶಿ ಅಂದ್ರೆ ಶಲ್ಯ ಅಂತಂದ್ರೆ ಹ್ಮ್ ಇಲ್ಲಿ ಎಲುಬುಗಳಿಗೆ ಶಲ್ಯ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಹ್ಮ್ ಈ ಮೂಳೆಗಳ ರಾಶಿ ಈ ದೇಹದಲ್ಲಿ ಹ್ಮ್ ಮತ್ತು ಅವುಗಳು ಮಾಂಸದಿಂದ ಮುಚ್ಚಲ್ಪಟ್ಟಿವೆ. ಹ್ಮ್ ಮಾಂಸಲಿಪ್ತ ಅಂದ್ರೆ ಮಾಂಸದಿಂದ ಮುಚ್ಚಿದ್ದಾವೆ. ಹ್ಮ್ ಮತ್ತು ಮಲಪೂರ್ಣ ಅಂದ್ರು. ಹ್ಮ್ ಇದು ಮಲ ಮತ್ತು ಮೂತ್ರದಿಂದ ತುಂಬಿರುವುದು. ಹ್ಮ್ ಅತಿ ಕಶ್ಮಲ ಅಂದ್ರೆ ಹ್ಮ್ ಅತ್ಯಂತ ಹೊಲಸಿನಿಂದ ಕೂಡಿತ್ತು ಹ್ಮ್ ಅಂದಾಗ ಹ್ಮ್ ಏತತ್ ವಿಲಕ್ಷಣ, ಹ್ಮ್ ಇದಕ್ಕಿಂತ ಬೇರೆ ಲಕ್ಷಣದಿಂದ ಕೂಡಿರುವಂತದ್ದು ಆತ್ಮ. ಹ್ಮ್ ಅದಕ್ಕೆ ಮೂಳೆಗಳಿಲ್ಲ, ಹ್ಮ್ ಆತ್ಮನಿಗೆ ಮಾಂಸ ಇಲ್ಲ, ಹ್ಮ್ ಮಾಂಸದಿಂದ ಮೂರ್ಛನೆ ಇಲ್ಲ. ಹ್ಮ್ ಅದು ಮಲ ಮತ್ತು ಮೂತ್ರಗಳ ಕಲ್ಮಶದಿಂದ ಹ್ಮ್ ರಹಿತವಾಗಿ ಪರಿಶುದ್ಧವಾಗಿರ್ತಕ್ಕಂಥದ್ದು ಆತ್ಮ. ಹ್ಮ್ ಅಂದಾಗ ಇಂಥ ಅವಲಕ್ಷಣದಿಂದ ಕೂಡಿದಂತಹ ದೇಹ ಹ್ಮ್ ಪರಿಶುದ್ಧವಾದ ಚೈತನ್ಯ ಸ್ವರೂಪನಾದ ನಿನ್ನೊಳಗಿರುವಂತಹ ಅರಿವು ಹ್ಮ್ ಆತ್ಮ ಹೇಗಾದೀತು ಹ್ಮ್ ಇದನ್ನು ತಿಳ್ಕೊಂಡು ಇದಕ್ಕೂ ಕೂಡ ಹ್ಮ್ ಆಗಲಾರದು ಅಂತೇ ಉತ್ತರ ಕೊಡ್ತಾರೆ. ಹ್ಮ್ ಇದು ಆತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಯಾಕಂದ್ರೆ ಕೊಚ್ಚೆ ಗಡಿಗೆ ಅಂತಿರುವ ಈ ಶರೀರವು ಹ್ಮ್ ಶುದ್ಧವು ಪವಿತ್ರವು ಪರಂಜ್ಯೋತಿ ಹ್ಮ್ ಆತ್ಮ ಹೇಗೂ ಆಗಲಾರದು ಎಂಬುದಕ್ಕೆ ಹ್ಮ್ ಇದು ಒಂದು ಹ್ಮ್ ಅನುಭವ ಅಥವಾ ದೃಷ್ಟಾಂತ ದ್ರಾಷ್ಟಾಂತ ಅಂತ ಹೇಳಿ ಹ್ಮ್ ಮುಂದ ಹೇಳ್ತಾರಮ್ಮ. ಹ್ಮ್ ಇದು ಹ್ಮ್ ಮೇಧೋ ಅಸ್ತಿ ಪುರುಷ ರಾಸ ಹ್ಮ್ ವಹಂ ಮತಿಂ ಮೂಢ ಜನ ಕರೋತಿ ಹ್ಮ್ ವಿಲಕ್ಷಣಂ ಯತ್ತಿ ವಿಚಾರಶೀಲೋ ಹ್ಮ್ ನಿಜ ಸ್ವರೂಪಂ ಪರಮಾರ್ಥ ಭೂತಂ. ಹ್ಮ್ ಅಂದರೆ ಹ್ಮ್ ತ್ವಕ್ಕು ಮಾಂಸ ಮೇಧ ಅಸ್ತಿ ಪುರುಷ ಅಂದ್ರೆ ಹ್ಮ್ ಚರ್ಮ ಮಾಂಸ ಮೇಧಸ್ಸು ಮೂಳೆ ಮಲ ಹ್ಮ್
ಇವುಗಳ ರಾಶಿಯಲ್ಲಿ ಹ್ಮ್ ಅಹಂಮತಿ ಹ್ಮ್ ಇಂಥ ಅನಿತ್ಯವಾದ ವಸ್ತುಗಳಲ್ಲಿ ಹ್ಮ್ ನಾನು, ಅಹಂ ಅಂದ್ರೆ ನಾನು, ಮತಿ ಅಂದ್ರೆ ಬುದ್ಧಿ. ಹ್ಮ್ ಆ ಬುದ್ಧಿ ಇಂಥದನ್ನ ನಾನು ಅಂತ ಹ್ಮ್ ನಿಶ್ಚಯವನ್ನು ಮಾಡಿದ್ರು ನಮ್ಮ. ಹ್ಮ್ ಈ ವಿಚಾರಶೀಲ ಅಂದ್ರೆ ವಿವೇಕಿಯಾದಂಥವನು ಹ್ಮ್ ತನ್ನ ನಿಜ ಸ್ವರೂಪಂ, ಹ್ಮ್ ತನ್ನ ಸ್ವರೂಪ ಯಾವುದಮ್ಮ? ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ. ಹ್ಮ್ ಮತ್ತು ಅದು ಹುಟ್ಟಲಾರದ್ದು, ಹ್ಮ್ ಅದು ಮರಣವನ್ನ ಹೊಂದಲಾರದೆ ಹ್ಮ್ ಈ ಜನನ ಮರಣಗಳನ್ನ ಬೇರೆಯಾಗಿ ತಿಳಿಯುವಂತ ಅರಿವು ಸ್ವರೂಪವಾದದ್ದೇ ಆತ್ಮ. ಹ್ಮ್ ಅದಕ್ಕೆ ನಾವು ಜ್ಞಾನ 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 ಅಂತ ಕರಿತೀವಿ. ಹ್ಮ್ ಅಂತ ಜ್ಞಾನ ಸ್ವರೂಪವಾದ ಆತ್ಮ ಹ್ಮ್ ಹ್ಮ್ ಹಲೋ 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 ಕೇಳಿಸ್ತದೆ. ಹಾ, ಹಾ ಆ ಕಾರಣಕ್ಕಾಗಿ ಇಂಥ ಒಂದು ದೋಷದಿಂದ ಕೂಡಿದ ಹ್ಮ್ ರಕ್ತ ಚರ್ಮ ಮಾಂಸದಿಂದ ಕೂಡಿದ ಹ್ಮ್ ಇಂಥ ಶರೀರದಲ್ಲಿ ಹ್ಮ್ ನಾನು ಎಂಬ ಹ್ಮ್ ವಿಚಾರವನ್ನ ಮಾಡಿದ್ದು ಬುದ್ಧಿ. ಹ್ಮ್ ಆದರೆ ಯಾವ ವಿಚಾರಶೀಲನಾದ ಹ್ಮ್ ವಿವೇಕಿಯಾದ ಪುರುಷನು ಹ್ಮ್ ನಾನು ಶರೀರಕ್ಕಿಂತ ಬೇರೆಯಾದ ಹ್ಮ್ ಮತ್ತು ಪರಮಾರ್ಥನವ ಹ್ಮ್ ಅಂದ್ರೆ ಶ್ರೇಷ್ಠವಾಗಿರುವಂತ ಹ್ಮ್ ತನ್ನ ನಿಜವಾದ ಸ್ವರೂಪವನ್ನ ಹ್ಮ್ ಅವನು ಮಾತ್ರ ಅರಿತುಕೊಳ್ಳುತ್ತಾನೆ ಎಂದು ತಿಳಿದುಕೊಳ್ಳುತ್ತಾರೆ ಅಂತ ಅರ್ಥ. ಹ್ಮ್ ಮತ್ತೆ ಮುಂದೆ ಹ್ಮ್ ದೇಹೋ ಅಹಮಿತ್ಯೇವ ಜಡಸ್ಯ ಬುದ್ಧಿ ಹ್ಮ್ ಬುದ್ಧಿರ್ದೇಹ ಚ ಹ್ಮ್ ಜೀವೇ ಇದು ಸ್ವಸ್ಥವ ಹಂದಿ ಹ್ಮ್ ವಿಜ್ಞಾನವತು ಮಹಾತ್ಮೋ ಹ್ಮ್ ಬ್ರಹ್ಮ ಅಹಮಿತ್ಯೇವ ಮತಿ ಸದಾ ಆತ್ಮನೇ ಅಂತ ಹ್ಮ್ ಈ ಶ್ಲೋಕವನ್ನು ಹೇಳ್ತಾರೆ. ಹ್ಮ್ ಆದ ಕಾರಣ ಹ್ಮ್ ಜಡಶ್ಯಾಮರು ಹ್ಮ್ ಅಂದ್ರೆ ಜಡ ಬುದ್ಧಿ ಉಳ್ಳವರು ಬೇರೆ ಅಂತ ಹೇಳಿವ್ ನಮ್ಮ ಮೊದಲೇ. ಹ್ಮ್ ಅವ್ರಲ್ಲಿ ಯಾವ ಗುಣ ಇರ್ತದಂದ್ರೆ ಹ್ಮ್ ತಮೋ ಗುಣ ಪ್ರಧಾನವಾಗಿದ್ದು, ಹ್ಮ್ ಅವಿವೇಕಿಯಾಗಿದ್ದು, ಹ್ಮ್ ಅವನು ಅಜ್ಞಾನಿಯಾಗಿದ್ದು, ಹ್ಮ್ ತನ್ನ ಸ್ವರೂಪವನ್ನ ತಿಳಿದುಕೊಳ್ಳಲಾರದ ಬುದ್ಧಿ ಉಳ್ಳವನೇ ಜಡಶ್ಯ ಅಂದ್ರ ಅವ್ರು. ಹ್ಮ್ ಅಂಥವನಿಗೆ ಹ್ಮ್ ಈ ತೋರುವಂತ ದೇಹ ಅಂದ್ರೆ ಶರೀರವು ಹ್ಮ್ ನಾನು ಅಂತ ಹೇಳ್ತಾನ ಅವನು. ಹ್ಮ್ ಶರೀರವನ್ನ ತಿಳಿತಾನ ಮತ್ತೆ ಶರೀರವೇ ನಾನು ಅಂತ ಹೇಳ್ತಾನ ನಮ್ಗೆ. ಹ್ಮ್ ನಾವು ಯಾವುದೇ ವಸ್ತುವನ್ನ ತಿಳಿತೀವಿ ಅಂದ್ರೆ ಹ್ಮ್ ಆ ತಿಳಿಸಿಕೊಳ್ಳುವ ವಸ್ತು ನಾವು ಆಗಲಿಕ್ಕೆ ಬರೋದಿಲ್ಲ. ಹ್ಮ್ ಈ ಪುಸ್ತಕವನ್ನ ನಾನು ನೋಡ್ತೀನಂದ್ರೆ ಹ್ಮ್ ಪುಸ್ತಕವೇ ನಾನಾಗಿದ್ರೆ ಹ್ಮ್ ಈ ಗ್ರಂಥವನ್ನ ತಿಳಿಯಲಿಕ್ಕೆ ಬರುತ್ತಿದ್ದಿಲ್ಲ. ಹ್ಮ್ ಆ ಗ್ರಂಥ ಬೇರೆ, ನಾನು ಬೇರೆ. ಹ್ಮ್ ಗ್ರಂಥ ತಿಳಿಸಿಕೊಳ್ಳುತ್ತದೆ, ಹ್ಮ್ ನಾನು ತಿಳಿಯುತ್ತೇನೆ. ಹ್ಮ್ ಕಾರಣ ಗ್ರಂಥನೇ ಬೇರೆ, ನಾನೇ ಬೇರೆ. ಹ್ಮ್ ಅದರಂತೆ ದೇಹ ಇಂದ್ರಿಯಾದಿಗಳು ಹ್ಮ್ ಈ ದೇಹದಲ್ಲಿ ಇರುವಂತ ಸಕಲ ಇಲ್ಲಿಯವರೆಗೆ ಹೇಳಿದಂತ ಅಪವಿತ್ರವಾದ ವಸ್ತುಗಳು, ಹ್ಮ್ ದೋಷದಿಂದ ಕೂಡಿದ ವಸ್ತುಗಳು, ಹ್ಮ್ ಇವೆಲ್ಲವನ್ನ ಇಲ್ಲಿಯವರೆಗೆ ನಾ ತಿಳಿದೀನಿ ಅಂದ್ರೆ ಹ್ಮ್ ಈ ತಿಳಿಸಿಕೊಂಬುವ ದೇಹ ನಾನು ಆಗಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಹೌದಿಲ್ಲ? ಹ್ಮ್
ಅದು ತಿಳಿಸಿಕೊಂತಂದ್ರೆ ತಿಳಿಯೋನು ನಾನು ಬೇರೆ ಇದ್ದೀನಿ ಅಂತ ಅರ್ಥ. ಹ್ಮ್ ಅದಕ್ಕಾಗಿ ಹ್ಮ್ ಜಡನಾದ ಮನುಷ್ಯನು ತಾನೇ ಶರೀರವೆಂದು ತಿಳಿದುಕೊಳ್ಳುತ್ತಾನೆ. ಹ್ಮ್ ಲೌಕಿಕ ಪಂಡಿತನಾದವನು ಸ್ಥೂಲ ಶರೀರದಲ್ಲಿಯೋ ಹ್ಮ್ ಮತ್ತು ಜೀವನಲ್ಲಿಯೋ ಹ್ಮ್ ನಾನು ಎಂಬ ಬುದ್ಧಿಯನ್ನು ಮಾಡುತ್ತಾನೆ. ಹ್ಮ್ ಯಾರು ಆತ್ಮ ಅನಾತ್ಮ ವಿವೇಚನದಲ್ಲಿ ಹ್ಮ್ ನಿಪುಣರಾದಂತ ಮಹಾತ್ಮನಿಗೆ ಹ್ಮ್ ನಾಶವಾಗುವ ಶರೀರವನ್ನು ಬಿಟ್ಟು ಹ್ಮ್ ಅವಿನಾಶಿಯಾದ ಆತ್ಮ ಸ್ವರೂಪದಲ್ಲಿಯೇ ಹ್ಮ್ ನಾವು ಬ್ರಹ್ಮ ಎಂಬ ಬುದ್ಧಿ ಉಂಟಾಗುತ್ತದೆ. ಹ್ಮ್ ಯಾರೇಮ ಅಂಥವ್ರಿಗೆ ಮಾತ್ರ. ಹ್ಮ್ ಕಾರಣ ಹ್ಮ್ ಇಲ್ಲಿ ಮೂಢ ಅಂದಾಗ ಹ್ಮ್ ಕೇವಲ ಶಾಸ್ತ್ರಗಳನ್ನ ಬಹಳ ಅಧ್ಯಯನ ಮಾಡಿರುವ ಹ್ಮ್ ಪಂಡಿತ ಹ್ಮ್ ಮತ್ತು ನಿಜವಾದ ಆತ್ಮಜ್ಞಾನಿ ಹ್ಮ್ ಇವರು ಮಾತ್ರ ಶರೀರಾದಿಗಳಲ್ಲಿ ಹ್ಮ್ ಶರೀರ ನಾನನಂಗಿಲ್ಲ, ಇಂದ್ರಿಯಾದಿಗಳು ನಾನನಂಗಿಲ್ಲ, ಬುದ್ಧಿ ನಾನಲ್ಲ, ಮನ ನಾನಲ್ಲ, ಚಿತ್ತ ನಾನಲ್ಲ, ಅಹಂಕಾರ ನಾನಲ್ಲ, ಹ್ಮ್ ಈ ಜಡವಾದಂತ ಅನ್ನಮಯ ಕೋಶ ಕೂಡ ನಾನು ಅಲ್ಲ. ಹ್ಮ್ ಹೀಗೆ ಹ್ಮ್ ಆತ್ಮಜ್ಞಾನಿ ಹ್ಮ್ ಇವರು ಶರೀರಾದಿಗಳಲ್ಲಿ ಅಹಂ ಬುದ್ಧಿಯನ್ನ ಹೇಗೆ ಮಾಡುತ್ತಾರೆ? ಹ್ಮ್ ಅವರು ಎಂದಿಗೂ ಹ್ಮ್ ಆ ಬುದ್ಧಿಯನ್ನ ಭಾವವನ್ನು ಮಾಡೋದಿಲ್ಲ. ಹ್ಮ್ ಯಾವಾಗ್ಲೂ ಶರೀರ ನಾನಲ್ಲ ಅನ್ನುವಂತ ಬುದ್ಧಿ ಇರ್ತದೆ. ಹ್ಮ್ ಶರೀರ ನಾನು ಅಲ್ಲ ಅಂದಾಗ ಹ್ಮ್ ಆತ್ಮನೇ ನಾನಂತ ಅರ್ಥ ಆಯ್ತಲ್ಲ. ಹ್ಮ್ ಹಾಗೆ ಹ್ಮ್ ಈ ಪ್ರಾಣಾದಿಗಳು ಕೂಡ ಹ್ಮ್ ಉಪಾದಿಯಾಗಿ ಹೊಂದಿರುವ ಚೈತನ್ಯದಲ್ಲಿ ಹ್ಮ್ ಆತ್ಮನಿಗೆ ಉಪಾದಿಗಳಿಲ್ಲ. ಹ್ಮ್ ಆತ್ಮನಿಗೆ ಉಪಾದಿ, ಹ್ಮ್ ಆದರೆ ಪ್ರಾಣವೇ ಆತ್ಮ ಅಲ್ಲ. ಹ್ಮ್ ಈ ರೀತಿಯಾಗಿ ಹ್ಮ್ ವಿಚಾರವನ್ನ ಮಾಡಿ ನೋಡಿದಾಗ ಹ್ಮ್ ಹೇಗೆ ಬಾಳೆ ದಿಂಡನ್ನ ಹ್ಮ್ ಎಲೆಕೋಸು ಹ್ಮ್ ನಿನ್ನೆ ಹೇಳಿದ ಉದಾಹರಣೆಗಳಂತೆ ಹ್ಮ್ ಮುಚ್ಚಿದ್ದಾವೆಯೋ ಹ್ಮ್ ಅದೇ ರೀತಿ ಈ ಅನ್ನಮಯ ಕೋಶ ಶರೀರ ಅನ್ನುವಂಥದ್ದು ಹ್ಮ್ ಆತ್ಮನನ್ನ ಮುಚ್ಚಿದ್ದಾವೆ. ಹ್ಮ್ ಮುಚ್ಚಿದ್ದರೂ ಕೂಡ ಹ್ಮ್ ಇವು ಬಿಚ್ಚಲಿಕ್ಕೆ ಬರುತ್ತದೆ. ಹ್ಮ್ ಹೌದಲ್ಲ? ಹ್ಮ್ ಅದರಂತೆ ಆತ್ಮನ ಆಧಾರದಲ್ಲಿ ಆತ್ಮನ ಸುತ್ತಲೂ ಮುಚ್ಚಿಕೊಂಡು ಹ್ಮ್ ಆತ್ಮನನ್ನ ಆಚ್ಛಾದನ ಮಾಡಿದಂತ ಇವು ಅನಾತ್ಮ ವಸ್ತುಗಳೇ ವಿನಃ ಹ್ಮ್ ಇವು ನಿಜವಾದ ವಸ್ತುಗಳು ಅಲ್ಲ. ಹ್ಮ್ ಇವು ಯಾವು ನಮ್ಮ ಸ್ವರೂಪ ಅಲ್ಲ ಹ್ಮ್ ಅನ್ನುವಂತ ವಿಚಾರವನ್ನ ಹೇಳ್ತಾವಮ್ಮ. ಹ್ಮ್ ಇಲ್ಲಿಗೆ ಏನ್ ಮಾಡೋಣ, ಶ್ಲೋಕ ಬಹಳ ಅದು ಸ್ವಲ್ಪ ನೆನಪಿರ್ಲಿ. ಹ್ಮ್ ಮತ್ತೆ ನಾಳೆ ದಿನ ವಿಚಾರ ಮಾಡೋಣ. ನಮಸ್ಕಾರ ಸರ್ ಮನೆಗೆ ಬಂದ್ರಮ್ಮ ಡ್ಯಾಡಿ? ನಾ ಬಂದಿಲ್ರಿ. ಬರ್ಲಿ ಪಾಪ ಇನ್ನೊಂದು 10 ನಿಮಿಷ ಬೇಕು ಅವ್ರು ಬರಕ್ಕೆ. ಹೌದು. ಆಗಿದೆ ಮಾಡಿ.